ಹಾಗೆ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದೆಯಾ? ಚೆನ್ನಾಗಿದ್ದೀರಾ ಗೆಳೆಯರೆ? ಗೆಳೆಯರೆ, ಅಂತೂ ಇಂತೂ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ಬಂದರೆ ಸಾಯಂಕಾಲ ಟೈಮಲ್ಲಿ ಬಾಡಿಗೆ ಬಂದಿದೆ. ಸಾಯಂಕಾಲ ಸಂಜೆ ಟೈಮಲ್ಲಿ ಹೊನ್ನೇನಹಳ್ಳಿಯಿಂದ ತುಂಬಿಕೊಂಡು ಮತ್ತು 2ನೇ ಪಾಯಿಂಟ್ ಜಕ್ಕೂರಿಂದ ತುಂಬಿಕೊಂಡು ವರ್ತೂರಿನಲ್ಲಿ ಹೋಗ್ಬಿಟ್ಟು ಖಾಲಿ ಮಾಡಿದಾಯಿತು. ನೋಡಿ, ವರ್ತೂರಿನಲ್ಲಿ ಇಷ್ಟೇ ಬಾಕ್ಸ್ ಇರೋದು. ಅದಾದ ನಂತರ ನೋಡಿ, ವಿಡಿಯೋ ಅನ್ನೋದು ರೆಕಾರ್ಡ್ ಮಾಡಿದ್ದೀನಿ. ಇನ್ನು ಹಬ್ಬದ ಪ್ರಭಾವ ಏನೋ ಹೋಗಿಲ್ಲ ಅನಿಸುತ್ತೆ. ಇನ್ನು ಯಾರಿಂದ ಊರು ಬಿಟ್ಟಿಲ್ಲ, ಹಂಗಾಗಿ ರೋಡೆಲ್ಲ ಖಾಲಿ ಹೊಡಿತಿದೆ. ಇದೆಲ್ಲ ಟ್ರಾಫಿಕ್ ಇರಬೇಕಾಗಿರೋದು ಎಲ್ಲ ಖಾಲಿ ಇದೆ. ಇದು 2ನೇ ತಾರೀಕು ಆಗಿದ್ದು. ಇದು ನೆಕ್ಸ್ಟ್ ಬಂದ್ಬಿಟ್ಟು 3ನೇ ತಾರೀಕು, ಏಪ್ರಿಲ್ 3ನೇ ತಾರೀಕು. ಫಸ್ಟ್ ಬಾಡಿಗೆ ಸೆಂಟ್ರಿಂಗ್ ಮೆಟಲ್ ಇದು ಸೊರಹುಣಸೆಯಿಂದ ತುಂಬಿಕೊಂಡು KR ಪುರಂಗೆ ಖಾಲಿ ಮಾಡಿದ್ದಾಯಿತು ಇದನ್ನು. ಅದಾದ ನಂತರ ನಮಗೆ ಇನ್ನೊಂದು ಬಾಡಿಗೆ ಚನ್ನಸಂದ್ರದಿಂದ ಪ್ಲೇವುಡ್ ಎಲ್ಲ ನೋಡಿ, ಈ ಥರದ್ದು PVC ವುಡ್ ಡೋರ್ಸು ಎಲ್ಲ ಕಂಪ್ಲೀಟಾಗಿ ತುಂಬಿಕೊಂಡು ಕಾಡುಬೀಸನಹಳ್ಳಿನಾಗೆ ಖಾಲಿ ಮಾಡಿದಾಯಿತು. ಕಾಡುಬೀಸನಹಳ್ಳಿನಾಗೆ ನೋಡಿ, ಲೋಡು ವೈಟ್ಲೆಸ್ ಗಾಡಿ ತುಂಬ ತುಂಬಿದ್ದಾರೆ. ಇದಕ್ಕೆ ಒಳ್ಳೆ ಬಾಡಿಗೆ ಅನ್ನೋದು ಕಸ್ಟಮರ್ ಕಡೆಯಿಂದ ಇಸ್ಕೊಂತಾರೆ. ನಮಗೆ ಮಾತ್ರ ಪೌಡ್ರ್ ಬಾಡಿಗೆ ಮಾತ್ರನೇ ಕೊಡ್ತಾರೆ. ನೋಡಿ, ಇದು ಪೌಡ್ರ್ ಬಂದಮೇಲೆ ಒಳ್ಳೆ ಅಡ್ವಾಂಟೇಜ್ ಏನಂದರೆ, ಅಂಗಡಿಯವರಿಗೆ ಕಸ್ಟಮರಿಂದ ದುಡ್ಡು ವಸೂಲಿ ಮಾಡ್ಕೊತಾರೆ. ಅಂಗಡಿಯವರು ಬಾಡಿಗೆ ಮಣ್ಣವ್ರು ಹಂಗೆ ಇಟ್ಕೊತಾರೆ. ಈ ಲೋಡ್ ಆದಮೇಲೆ ಹಗ್ಗ ಎಲ್ಲ ನೀಟಾಗಿ ಕಟ್ಬಿಟ್ಟು ಓಡೋದೆಲ್ಲ ಡ್ರೈವಿಂಗ್ ಎಲ್ಲ ಮಾಡೋದು ಕಷ್ಟ ಬೀಳೋದು ನಾವಾದರೆ, ದುಡ್ಡು ವಸೂಲಿ ಮಾಡ್ಕೊಂಡು ಲಾಭ ತಗೊಳ್ಳೋದು ಮಾತ್ರ ಅಂಗಡಿಯವರಾಗಿರ್ತಾರೆ. డ్రాప్ లొకేషన్ అనేది వచ్చేసినాం. ఇక్కడ వైట్ ఫీల్డ్ దగ్గర బ్రేక్ కొడితే ముందుకు పోతుందని చెప్పాను. ఓకే ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಹೊಸಬರಾಗಿ ನೋಡ್ತಿದೆ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಸ್ವಲ್ಪ.